ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರ ಮನೆಯಲ್ಲಿ ಜಗಳ, ಕಿರಿಕಿರಿ, ಮನಸ್ಸಿನ ನೆಮ್ಮದಿ ಇರೋದಿಲ್ಲ, ಯಾರು ಎದ್ದೇಳೋಣ ಅನಿಸುತ್ತೆ. ಹಾಗೇನ ಹಲವಾರು ರೋಗಗಳು, ಸಮಸ್ಯೆಗಳು ಕಾಡುತ್ತಾ ಇರುತ್ತದೆ ಮನೆ ಜನರಿಗೆಲ್ಲ. ಇದನ್ನೆಲ್ಲ ನಾವೇ ಸರಿ ಮಾಡ್ಕೊಳ್ಬೋದು. ಯಾಕಂದರೆ ನನಗೂ ಹಾಗೆ ಕಾಡ್ತಾ ಇತ್ತು 8-9 ವರ್ಷದ ಹಿಂದೆ. ನಮ್ಮ ಸಮಸ್ಯೆಗಳು ತುಂಬಾ ಇದ್ವು. ಅರ್ಥ ಆಯ್ತಾ? ನಾನೆಲ್ಲ ವಿದ್ಯೆಗಳನ್ನು ಕಲಿತ್ಕೊಂಡು ನಾನೀಗ ನಮ್ಮನೆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದರ ಜೊತೆ ಕೆಲವು ಭಕ್ತರ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಅದಕ್ಕೆ ನಾನು ನಿಮಗೆ ಹೇಳೋದೇನೆಂದರೆ, ನಿಮಗೆ ಅದು ಮಾಡುವ ವಿಧಾನ ಹೇಗೆ, ನಮ್ಮ ಮನೆಯನ್ನು ಪಾಸಿಟಿವ್ ಮಾಡ್ಕೊಳ್ಳೋದು, ಹಾಗೆ ನಮ್ಮ ಮನೆ ಜನರನ್ನು ಕಾಪಾಡ್ಕೊಳ್ಳೋದು ಒಳ್ಳೆಯ ರೀತಿಯಿಂದ ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಂಬ ಸುಲಭ ವೀಕ್ಷಕರೇ. 4:45 ಅಂದರೆ ಏಳಬೇಕು ಬೆಳಿಗ್ಗೆ. ತಣ್ಣೀರು ಅಥವಾ ಬಿಸಿನೀರು ಎರಡರಲ್ಲಿ ಒಂದು ನೀರನ್ನ ಸ್ನಾನ ಮಾಡಿಕೊಂಡು 5 ಗಂಟೆ ಅಂದರೆ ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲ ಕೂತ್ಕೋಬೇಕು. ಅದು ಗಂಡಾಗಿರಲಿ ಹೆಣ್ಣಾಗಿರಲಿ. ಅರ್ಥ ಆಯ್ತಾ? ದೇವ್ರ ಮನೆಗೆ ಹೋಗಿ ಕೂತ್ಕೊಂಡು ದೇವ್ರದ್ದು ಪೂಜೆ ಎಲ್ಲ ಮಾಡೋ ವಿಧಾನ ಒಂದು 10 ನಿಮಿಷದೊಳಗೆ ಎಲ್ಲ ಮುಗಿಸ್ಕೋಬೇಕು. ಹೂವು ಮತ್ತು ಏನಾದರೂ ಅಭಿಷೇಕ ಏನಾದರೂ ಮಾಡೋದಿದ್ರೆ 10 ನಿಮಿಷದೊಳಗೆ. ಅಲ್ಲಿಗೆ ಎಷ್ಟಾಯಿತು ಟೈಮು? 5:10 ಅಥವಾ 5:15 ಆಯಿತು. 5:15ರಿಂದ 6 ಗಂಟೆವರೆಗೆ ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಅಂತ ಹೇಳಬೇಕು. ಚಿಕ್ಕದಾಗಿ ಹೇಳ್ಬೋದು. ಹಾಗೆ ಸ್ವಲ್ಪ ನೀರು ಕುಡ್ಕೊ ಅಂತ ಹೇಳಬೇಕು. 5 ನಿಮಿಷಕ್ಕೆ ಒಂದು ಸಾರಿ ಇಷ್ಟು ನೀರು ಕುಡಿಬೇಕು. ಅರ್ಥ ಆಯ್ತಾ? ಇಷ್ಟು ನೀರು ಕುಡ್ಕೊಂತ ಹೇಳಿದ್ರೆ ಆಯಿತು. ಇದನ್ನು 6 ಗಂಟೆವರೆಗೆ ನೀವು ಹೇಳಿಕೊಂಡು 6 ಗಂಟೆ ಆದ ತಕ್ಷಣ ನೋಡಿ, ಹೊರಗಡೆ ಎಲ್ಲಾದರೂ ದೇವಸ್ಥಾನ ಇದೆ ಹತ್ತಿರ, ಹನುಮಂತ, ಶಿವ ಅಥವಾ ದುರ್ಗಾದೇವಿ ಅಥವಾ ಕಾಳಿ, ಒಂದು ಅರ್ಧ ಕಿಲೋಮೀಟ್ರ್ ಒಳಗಿದೆಯಾ ನೋಡಿ. ಸ್ಕೂಟಿ ಅಥವಾ ಬೈಕ್ ತೊಗೊಂಡು ಹೋಗಿ 5 ಸುತ್ತು ತಿರುಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಒಂದು 2-3 ದೇವಸ್ಥಾನ ಇದೆ, 2-3 ದೇವಸ್ಥಾನ ದರ್ಶನ ಮಾಡ್ಕೊಂಡು ಬನ್ನಿ ಅರ್ಧ ಕಿಲೋಮೀಟ್ರ್ ಒಳಗೆ. ಇವತ್ತು ಬೈಕು ಸ್ಕೂಟಿ ಇಲ್ಲದೆಯವರು ಮನೆಯೇ ಇಲ್ಲ. ಅರ್ಥ ಆಯ್ತಾ? ಹೋಗಿ ಅಷ್ಟು ಮಾಡ್ಕೊಂಡು ಬಂದು ನಿಮ್ಮ ದಿನಚರಿನ ಶುರು ಮಾಡಿ. ಮನೆ ಕ್ಲೀನ್ ಮಾಡೋದು ಅಥವಾ ಅಡುಗೆ ಮಾಡೋದು ಇನ್ನಿತರ. ಏನು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡ್ಕೊಂಡು ತಿನ್ನೋದೇ ಅಲ್ಲ ನಮ್ಮ ಕೆಲಸ. ನಮ್ಮ ದಿನಚರಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಂತ್ರವನ್ನು ತಿನ್ನಬೇಕು, ದೇವರ ಮಂತ್ರವನ್ನು ತಿನ್ನಬೇಕು. ಮೊದಲಿನ ದಿನಗಳಿಂದನೂ ನಮ್ಮ ಸನಾತನದವರು ಬಂದಿರೋದೇ ಹೀಗೆ, ಮಂತ್ರಗಳನ್ನೇ ತಿಂದುಕೊಂಡು ದಿನ ಕಳೀತಾ ಬಂದಿದ್ದರು. ಅದಕ್ಕೆ 2000 ವರ್ಷ, 500 ವರ್ಷ, 300 ವರ್ಷ, ಇನ್ನೂ ಹೆಚ್ಚಿನ ದಿನಗಳ ಕಾಲ ಬದುಕಿ ಹೋಗಿದ್ದಾರೆ. ಕಾರಣ ಏನಂದರೆ, ಅವರು ಹೊಟ್ಟೆಗೆ ಆಹಾರ ಸೇವನೆ ಮಾಡೋಕ್ಕಿಂತ ಜಾಸ್ತಿ ಮಂತ್ರವನ್ನೇ ತಿಂತಾಯಿದ್ರು. ಮಂತ್ರ ಅಂದರೆ ಅದೇ ದೇವರ ಶಕ್ತಿಯನ್ನು ಒಂದು ಜಪದ ಪದ್ಧತಿಯಲ್ಲಿ, ತಪಸ್ಸಿನ ಪದ್ಧತಿಯಲ್ಲಿ ಆಚರಣೆ ಮಾಡ್ತಾ ಋಷಿಗಳೆಲ್ಲ 2000 ವರ್ಷ, 3000 ವರ್ಷ ಅಂತಲ್ಲ, ಅವರು ವರ್ಷ ಅಂತಲ್ಲ, ಏನಿಲ್ಲ ಅವರಿಗೆ. ಕೆಲವರು ಇಚ್ಛಾಮರಣಿ ಕೂಡ ಇದ್ದಾರೆ. ಅರ್ಥ ಆಯ್ತಾ? ಇದುವರೆಗೂ ತಪಸ್ಸು ಆಚರಣೆ ಮಾಡ್ತಾನೆ ಇರ್ಬೋದು ಕೆಲವು ಜಾಗದಲ್ಲಿ. ಅದಕ್ಕೆ ಕೆಲವೊಂದು ಜಾಗಕ್ಕೆಲ್ಲ ಹೋಗ್ಲಿಕ್ಕಾಗಲ್ಲ. ಕೆಲವೊಂದು ಕಾಡಿಗೆ, ಗುಡ್ಡಕ್ಕೆ, ಕೆಲವೊಂದು ಗುಹೆಗಳಿಗೆಲ್ಲ ಭಯ ಆಗುತ್ತೆ, ವಾಪಸ್ ಬಂದುಬಿಡ್ತಾರೆ. ಮತ್ತು ಹೋದವರು ವಾಪಸ್ ಬರೋದು ಇಲ್ಲ. ಮತ್ತು ಅವುಗಳ ರಕ್ಷಣೆಗಳಿಗೆಲ್ಲ, ಋಷಿಗಳ ರಕ್ಷಣೆಗೆಲ್ಲ ಹಾವುಗಳಿರ್ತವೆ. ಎಷ್ಟು ಸಹಸ್ರಾರು ಹಾವುಗಳು ಗುಹೆಗಳ ಒಳಗೆಲ್ಲ ನಾನು ಕಂಡಿದ್ದೇನೆ. ಅರ್ಥ ಆಯ್ತಾ? 1-2 ಹಾವಲ್ಲ, 1000 ಹಾವುಗಳಿರ್ತವೆ. ಅರ್ಥ ಆಯ್ತಾ? ಹಾಗೆಲ್ಲ ಇದೆ. ಅದಕ್ಕೆ ನಾನು ಈ ಕತೆ ಭಾಗ ಯಾಕೆ ತಗೊಂಡೆ ಅಂದರೆ, ನಾವಿಲ್ಲಿ ಒಂದು ನೆಮ್ಮದಿಯಿಂದ ಇರಬೇಕು ಅಂದರೆ ಖಂಡಿತ ನಾವು ಇಲ್ಲಿ ದೇವರ ಮಂತ್ರ ಜಪ, ನಮ್ಮ ಸನಾತನ ಪದ್ಧತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ನೆಮ್ಮದಿಯಾಗಿರ್ಬೋದು. ಹಾಗೆ ನಮ್ಮವರನ್ನು ನಾವು ನೆಮ್ಮದಿಯಾಗಿ ಇಟ್ಕೊಳ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಮರಿಬೇಡಿ, ಓಂ ಶ್ರೀ ದುರ್ಗಾಯ ನಮಃ. ಮತ್ತು ಸಾಯಂಕಾಲ ಕೂಡ ಹಾಗೆ ಮತ್ತೆ ಸ್ನಾನ ಮಾಡಿಕೊಂಡು ಒಂದು ಅರ್ಧ ಗಂಟೆ ಹೇಳಿಕೊಂಡು ನಿಮ್ಮ ದಿನಚರಿಯನ್ನು ಮುಗಿಸ್ಕೋಬೋದು. ಮನೆಯಲ್ಲಿ ಒಬ್ಬರು ಸರಿಯಾಗಿ ಮಾಡಿದ್ರೂ ಮನೆಯವರೆಲ್ಲ ಕಾಪಾಡ್ಕೋಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಶ್ರೀ ದುರ್ಗಾಯ ನಮಃ. ನಮಃ ಶಿವಾಯ. ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮಃ ಶಿವಾಯ. ಶ್ರೀ ದುರ್ಗಾಯ ನಮಃ.